ಕಾಲದಲ್ಲಿ ಈ ಸಾಮಾನ್ಯ ವೇದವತಿಯ ಶಾಪ ಹುಳಕ್ಕೆ ಸಮಾನವಾದ ಶಿವ ಎಂಬಳಕ್ಕೆ ಎಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಂಡ ಬಂದ ನಾನು ಆ ಕಬಂಧನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಮೆಚ್ಚಿಸಿ ನವ ವ್ಯಾಕರಣ ಪಂಡಿತನೆಂಬ ವೇದಾಂತಿತನಾದವನು ನಾನು. ನಿಜ ಪ್ರಭು, ನಿಜ. ನಿಮ್ಮ ನುಡಿ ಧೈರ್ಯವಾದ ಒಂದು ಧೀರತ್ವವನ್ನು ತರುತ್ತದೆ. ಅದ್ಯಾವ ಜನ್ಮದ ಪುಣ್ಯವು, ಅದ್ಯಾವ ಜನ್ಮದ ದೇವು. ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆದದಕ್ಕೆ ನನ್ನ ಜನ್ಮ ಸಾರ್ಥಕವಾದ ನಿಜ ಕಟಕಟ ವೀರನಂದೆನಿಸಿ ತ್ರಿಜಗದೋಳ್ ರಾಮನ ಕುಮ್ಮರನ್ನ ಸಹೋದರರು ಸಿಡಿದು ನಿಂತರೆ ಧರೆ ಇಳುವುದೇ ಶತ್ರುಗಳೆದುರಾಗುವರೆ ಆಚಾರ್ಯೇಂದ್ರ ಆದಿಗಳ ಗಲಾಟೆ ನಡೆಸುವಾಗ ಅಮಿತ ಪರಾಕ್ರಮಶಾಲಿಯಾದ ನಮ್ಮಗಳ ಸಾಧನೆ ಸಾಮಾನ್ಯವಾದ ಲೋಕನಾಯಕ ನಿವಾಸದಿಂದ ಕೈಲಾಸವನ್ನು 12 ತೋಳುಗಳಿಂದ ಎತ್ತಿ 14 ಲೋಕಗಳಿಂದ ಅಚ್ಚರಿ ಮೂಡಿಸಿದ ಅಸುರವೀರ ಗರ್ಭ ಸಂಜಾದರು ಈ ರಾವಣ ಪುರಾಣರು. ಈ ನಿಲ್ಲುವಲ್ಲಿ ಮೃತ್ಯು ದೇವದು ಸಹ ನಮ್ಮನ್ನು ಮುಟ್ಟಲಾರದು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂತರನೇ ಭಜಿಸುತ್ತಾ ಮೃತ್ಯು ದೇವತೆಯನ್ನು ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸಹೋದರಿ ಹೊರತು ಅವಳೆಲ್ಲ ನಾವು ಮುನಿಸಿದ್ದರೆ ಆ ಮುಕ್ಕಣ್ಣನೇ ನಿಜವಾಗುವುದು. ನಿನ್ನ ಮಾತುಗಳು ಸತ್ಯ. ಅವನು ಈ ಶತ ಯೋಜನವನ್ನು ದಾಟಿ ಬರಲು ಸಾಧ್ಯವಿಲ್ಲ.